ರಾಗ್ ಸತೀಶ್ ಅಂತೇಳಿ. ಓಕೆ, ಒಂದು ಚಿತ್ರ ನಟನೆ ಮಾಡಿರ್ಬೋದು ಮತ್ತು ನಿರ್ಮಾಪಕನಾಗಿ ಮಾಡಿರ್ಬೋದು. ನಾನು ಆ್ಯಸ್ ಯೂಶಲಿ ಲ್ಯಾಂಡ್ ಡೆವಲಪರ್. ಆ್ಯಕ್ಚುಲಿ ನನ್ನ ಲೇಔಟಲ್ಲೇ ಶೂಟ್ ಮಾಡಿರೋ ತಾಜ್ ಮೂವಿ. ನಾನು ಟೀ ಕುಡಿತಾ ಇದ್ದೆ ಡೈರೆಕ್ಟ್ರ್ ಬಂದಾಗ, ವಾವ್ ತಾಜ್ ಅಂದೆ. ಓಕೆ, ಯಾಕಂದರೆ ನಾನು ಕುಡಿಯೋದೇ ತಾಜ್ ಟೀ. ಓಕೆ, ಅದಾಗಿ ವಾವ್ ತಾಜ್ ಅಂದಿದ್ದ ತಕ್ಷಣವೇ ಸರ್ ತಾಜ್ ಟೈಟ್ಲ್ ಇದೆ ನಿಮ್ಮ ಲೇಔಟಲ್ಲಿ, ನಿಮ್ಮ ತೋಟದಲ್ಲಿ ಮತ್ತು ನಿಮ್ಮ ಬಂಗ್ಲದಲ್ಲೇ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೇ ಅಂತ ಹೇಳಿದೆ. ಆ್ಯಕ್ಚುಲಿ ಅವರು ನೈಟ್ ಆ್ಯಂಡ್ ಡೇ ಅಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ, ಅವ್ರು ಇಡ್ತಾ ಇದ್ದಿದ್ದು ಫ್ರೇಮ್. ಯಾಕಂದರೆ ನನಗೆ ಜೆ ಕೃಷ್ಣ ಹಳೆ ಗೆಳೆಯ, ಮತ್ತು ಅಣಜಿ ನನ್ನ ಹಳೆಯ ಸ್ನೇಹಿತ, ಅವ್ರ ಬಾಮೈದ ರವಿನೂ ನನ್ನ ಫ್ರೆಂಡೇನೆ. ಓಕೆ, ಬಟ್ ಅದಾಗಿ ನಾನು ನೋಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಯಾರು ಅಂದಾಗ ಜೆ ಮಾಮ್ ಜೆ ಕೃಷ್ಣ ಅವರು ಒಂಥರ ಸರ್ಪ್ರೈಸ್. ಬಂಗ್ಲೆಯಲ್ಲಿ ನಾನು ಒಳಗಡೆ ಇದ್ದು ಎಕ್ಸಸೈಸ್ ಮಾಡ್ತಾಯಿದ್ದೆ, ಅಲ್ಲಿ ಬಂದರು. ಅಲ್ಲಿ ಬಂದಿದ್ದ ತಕ್ಷಣ ಹಾಯ್ ಮಾಮ್ ಅಂದ್ರೆ ಭಾಳ ಖುಷಿ ಆಯಿತು ನಿಜವಾದ. ಆಮೇಲೆ ಸಡನ್ನಾಗಿ ದೀಪು ಡ್ರೋನು, ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನನ್ನ ಮೂವಿ ಒಂದು ಮಾಡ್ತಾಯಿದ್ರು ಅವರು, ಯಾವುದೋ ಒಂದು ಮೂವಿ. ಆಗ ಡ್ರೋನ್ನ ಟ್ರೈನ್ ಮಾಡ್ತಾಯಿದ್ರು. ನಾನು ಹೇಳಿದೆ ಡೈರೆಕ್ಟ್ರೇ 100% ಸಕ್ಸಸ್ ಅಂತ. ಆಮೇಲೆ ನಮ್ಮ ಗೆಳೆಯ ಹೀರೋ ಆ್ಯಕ್ಚುಲಿ ಇವರು ಎಷ್ಟು ಪ್ರಾಂಪ್ಟಾಗಿ ಮಾಡ್ತಾಯಿದ್ರು ಅಂದರೆ ರಿಯಲಿ ಎವರಿ ಮೂಮೆಂಟು ಎವರಿ ಸೆಕೆಂಡು ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಮತ್ತು ಪ್ರತಿಯೊಂದು ಆಗಲಿ ಅಲ್ಲಿ ಅಟ್ಮಾಸ್ಫಿಯರ್ ಆಗಲಿ ಭಾಳ ಕನೆಕ್ಟಿವಿಟಿವಾಗಿ ಮಾಡ್ತಾಯಿದ್ರು. ಆಮೇಲೆ ನಾನು ಕಂಡಂಥ ತುಂಬ ಯುವ ನಟಿ ಅಪ್ಸರ ಅವರು ಬಂದು ನನ್ನ ಮಾತಾಡ್ಸೋರು. ಆಯ್ತು ಸರ್, ಹಲೋ ಸರ್ ಅಂತ ಹೇಳಿದ್ರು. ಇಲ್ಲಮ್ಮ ನಿಮಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಯಾಕಂದ್ರೆ ನಿಮ್ಮ ಐ ಆ ಥರ ಇದೆ. ಆ್ಯಕ್ಚುಲಿ ನಾನು ಇದು ಸರ್ಪ್ರೈಸಾಗಿ ನೋಡ್ತಾ ಇದ್ದೀನಿ ನಿಮ್ಮನ್ನು ಅಂತ ಹೇಳಿ ಅವ್ರು ವಿಶ್ ಮಾಡಿದೆ. ನನ್ನ ಬಂಗ್ಲೆಲ್ಲೇ ವಿಶ್ ಮಾಡಿದ್ಮೇಲೆ ಅವರು ಹೌದು ಸರ್, ನೆಕ್ಸ್ಟ್ ನಾನು ಯಾವ್ದಾರ ಮೂವಿ ಮಾಡ್ಬೇಕಾದ್ರೆ ಹೇಳ್ತೀನಮ್ಮ, ನಮ್ಮ ಡೈರೆಕ್ಟ್ರ್ ಇರ್ತಾರೆ, ನನ್ನ ಇನ್ನೊಂದು ಮೂವಿಗೆ ಅವರೇ ಮಾಡ್ತಾಯಿದ್ದಾರೆ. ನಾನು ಹೇಳಿದೆ ಖಂಡಿತವಾಗ್ಲೂ ಮಾಡೋಣಮ್ಮ ಅಂತೇಳಿ. ಆ್ಯಕ್ಚುಲಿ ಇದು ಕೇಳಿ ಭಾಳ ನೋವಾಗಿದೆ. ಪಾಪ ಅವರು ತಂದೆಯವರು ಹೇಳಿದ್ದು ನಮಗಂತೂ ಭಾಳ ಮನಸ್ಸಿಗೆ ನೋವಾಯಿತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳ್ತಾ, ಮತ್ತು ಇಲ್ಲಿ ಮಾಡಿರುವ ಪ್ರತಿಯೊಬ್ಬರು ನಟರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ತುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಓಕೆ, ಆಮೇಲೆ ನಿಮ್ಮ ಕ್ಯಾಮ್ರಾ ವರ್ಕ್ ಅಂತೂ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಡೈರೆಕ್ಟ್ರೆ ಏನು 40-80 ಇಟ್ಬಿಟ್ಟಿದ್ದೀರ ಶಾರ್ಟ್ಸು, ಎಲ್ಲ 24 48 ಹಿಟ್ಟೇ ಇಲ್ಲ ನೀವು. ಓಕೆ, ಭಾಳ ಖುಷಿ ಆಯಿತು, ಭಾಳ ಆನಂದ ಆಯಿತು. ಆಮೇಲೆ ನಮ್ಮ ಮಿತ್ರರುಗಳು ಇಲ್ಲಿ ಕೂತಿರುವಂಥ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಗ್ರೀನ್ ಹೌಸಲ್ಲಿ ನೋಡಿದ್ದು ಗ್ರೀನ್ ಹೌಸೇ ಹೋಗ್ಬಿಡ್ತು. ಓಕೆ, ಈಗ ಹೊಸ ಹೌಸಿಗೆ ಬಂದಿದ್ದೀವಿ, ಈ ಹೌಸ್ ನೋಡೋಣ. ಸರ್ ನಾನು ಸಾಕಷ್ಟು ಸಿನಿಮಾ ನಂದು ನೋಡಿ, ಒಂದು ಚೆನ್ನ ಮಾಡಿದ್ರಿ, ಚೆನ್ನ, ಅದಕ್ಕೆ ಕ್ಯಾಮ್ರಾಮ್ಯಾನ್ ಇವ್ರು ತಂದೇನೆ ಜೆ ಕೃಷ್ಣ. ಪೂಜಾರಿ ಮಾಡಿದ್ರಿ, ಪೂಜಾರಿಗೂ ಬಂದಿದ್ರಿ, ಮೋಹನ್ ಕುಮಾರ್ ಪ್ರೊಡ್ಯೂಸರು, ನಾವು ಅದಕ್ಕೆ ಆ್ಯಕ್ಚುಲಿ ಫಸ್ಟ್ ಪ್ರೊಡ್ಯೂಸರ್ ನಾನು ಅದಕ್ಕೆ. ಆಮೇಲೆ ಮುಕ್ತರಾದರು, ಆಮೇಲೆ ಮೋಹನ್ ಕುಮಾರ್ ಆದರು, ಆಮೇಲೆ ಮಲ್ಲಿಕಾರ್ಜುನ್ ಆದರು, ಸುಮಾರು ಜನ ಆದರು. ಶರಣ್ ಕಮ್ಮೂರು ಒಳ್ಳೆ ಡೈರೆಕ್ಟ್ರು. ಓಕೆ, ಅದರಲ್ಲಿ ಯತಿರಾಜ್ ಅಂತೇಳಿ ಪ್ರೆಸ್ ರಿಪೋರ್ಟ್ರು, ಅವರು ಎಲ್ಲ ಕಾಣಿಸ್ತಾ ಇಲ್ಲ ನನಗೆ. ಹೌದು, ಆದಿ ಒಂದು ಇದು ನಟನೆ ಮಾಡಿ, ಅದರಲ್ಲಿ ನಾನು ಮೈನ್ ವಿಲ್ಲನ್ ಪೂಜಾರಿ. ಅದ್ರದ್ದು ಒಂದು ಡೈಲಾಗ್ ಕೇಳಿದ್ರೆ ಹೇಳ್ಬಿಡ್ತೀನಿ ದಯಮಾಡಿ. ಈ ರೌಡಿಸಮೇ ಬೇಡ ಅಂದ್ಬಿಟ್ಟು ಗೋಡೆ ಗೂಟ ಹೊಡೆದು ವೆಪನ್ಸ್ ಎಲ್ಲ ನಾತಾಕ್ಬಿಟ್ಟಿದ್ದೀನಿ. ತಗೊಂಡು ನನ್ನ ಮಗ ಪೂಜಾರಿ ರಾಗ್ ಸತೀಶ್ ಲೈಫ್ಗೆ ಎಂಟ್ರಿ ಆಗಿ ಅವ್ನ ಲೈಫ್ನ ಎಕ್ಸ್ಪ್ಲೈನ್ ಮಾಡ್ಕೊಂತವನೇ. ನಾನು ಇಂಟ್ರೆಸ್ಟ್ ಅವೇನು ಕಳಿಸಿದ್ರೆ ನನಗಿರೋ ಮೈಂಡು, ನನಗಿರೋ ಪ್ರೀಚು, ನನಗಿರೋ ಟ್ಯಾಲೆಂಟ್, ಸೆಂಟ್ರಲ್ಲೇ ನಿಂತ್ಕೊಂಡು ಸೆಂಟ್ರಲ್ಲೇ ಒಂದು ಕೋರ್ಟ್ ಹೊಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಮಿನಿಸ್ಟ್ರಿಗೆ ರೈಟ್ ಲೆಫ್ಟ್ ಹೇಳ್ಕೊಡೋ ಮೈಂಡು ಬೈರಾಮ. ನನ್ನ ಮಗ ಪೂಜಾರಿ ರಾಗ್ ಸತೀಶ್ ಲೈಫ್ಗೆ ಎಂಟ್ರಿ ಆಗ್ತಾವನೆ. ನನ್ನ ಗುರಿನೇ ಗೊಂಬೆ, ಮಿಸ್ ಆದ್ರೆ ಕೊಂಬೆ, ಎತ್ತೀನಿ ಅಂತ ಬಂದು ಅವನು ಆದಿನ ಎತ್ತೋದು. ಈ ಥರ ಒಂದು ಅಲ್ಲೇ ಒಂದು ಡೈಲಾಗ್, ನನ್ನ ಸ್ವಂತ ಡೈಲಾಗ್ ಅಲ್ಲೇ ಬರ್ಬಿಟ್ಟು 20H ಲೈಟ್ ಆಫ್ ಮಾಡಿಬಿಟ್ಟಿದ್ರು, ಹೊಡೀರಿ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲರ ಫೇಸು ಅಲ್ಲಿ ನೀತುನೂ ಇದ್ರು, ಹೀರೋಯಿನ್ನು ಅವ್ರ ತಾಯಿ ಇದ್ರು. ದೇ ಆರ್ ಫೀಲಿಂಗ್ ಇನ್ ಪಪಾಯ ಫೇಸ್, ಸಮನ್ ಈಸ್ ಫೀಲಿಂಗ್ ಇನ್ ಕುಕುಂಬರ್ ಫೇಸ್. ಎಲ್ಲ ಆ ಥರ ಇದ್ದವ್ರು ಎಲ್ಲ ಖುಷಿಯಾಗಿದ್ರು. ಭಾಳ ಸಂತೋಷ ಆಯಿತು. ಯಾವತ್ತು ನಗು ಭಾಳ ಇಂಪಾರ್ಟೆಂಟ್ ಸರ್. ಈಗ ನಿಮ್ಮನ್ನು ನೋಡಿದ್ಮೇಲೆ ನಾನು ವೈಲೆಂಟೇ ಸರ್. ನೆಕ್ಸ್ಟ್ ನೀವೇನೇ ಬಿಡಲ್ಲ, ಯಾಕಂದರೆ ಈ ಜಗತ್ತು, ಈ ಪ್ರಪಂಚದಲ್ಲಿ ಏನು ಭಾಳ ಕೆದಕಿ ಕೇಳೋಂಥ ಏಕೈಕ ವ್ಯಕ್ತಿ ನೀವೇ ಸರ್. ಹೌದು ಸರ್, ನಾನು ಭಾಳ ಫ್ರ್ಯಾಂಕು ಸರ್, ಓಪನ್ ಸರ್. ಆಮೇಲೆ ನಮ್ಮ ಗೆಳೆಯರು ಅಷ್ಟೇ, ಇವರು ಅಷ್ಟೇನೆ ಅದ್ಭುತ ಛಾಯಾಗ್ರಾಹಕರು, ಮತ್ತು ನಮ್ಮ ಸ್ನೇಹಿತರು ಅಷ್ಟೇ. ಭಾಳ ಸಂತೋಷ, ಭಾಳ ಎಂಜಾಯ್ ಮಾಡೋದು ಸರ್, ಭಾಳ ಖುಷಿ ಆಗಿರೋದು. ಓಕೆ, ಭಾಳ ಸಂತೋಷ ಆಯಿತು. ಕೆಲವೊಂದು ಕಡೆ ಅವ್ರ ಅಪ್ಸರ್ ಅವ್ರದ್ದು ಭಾಳ ದುಃಖನೂ ಆಯಿತು. ಈ ಸಿನಿಮಾ ನನ್ನ ಪ್ರಕಾರ
ನನ್ನ ಒಂದು ಅನುಭವ ಪ್ರಕಾರ ಆ್ಯಕ್ಚುಲಿ ಈ ಸಿನಿಮಾ ಒಂದು 100 ಡೇಸ್ ಓಲ್ಡ್ ಅಂತ ನನ್ನ ಹೃತ್ಪೂರ್ವಕವಾಗಿ ನಾನು ಭಾಳ ಹಾರೈಸ್ತೀನಿ. ಮತ್ತು ಆಮೇಲೆ ಆ ಹುಡುಗಿ ಅಪ್ಸರಾಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅಣ್ಣ ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.